ಈ ಮಧ್ಯೆ ಇರಾನ್ ಇವತ್ತು ಅಮೆರಿಕದ ಇಬ್ಬರು ಸೇನಾಧಿಕಾರಿಗಳ ಫೋಟೋಗಳನ್ನು ರಿಲೀಸ್ ಮಾಡಿತು. ಲೀ ಆರ್ ಟೇಟ್, ಅಮೆರಿಕ ನೌಕಾಪಡೆಯ ಕಮಾಂಡರ್. ಎರಡು ಫೋಟೋಗಳನ್ನು ಮರಿಬೇಡಿ, ಇವರ ಮುಖಗಳನ್ನು ನೆನಪಿಟ್ಕೊಳ್ಳಿ ಅಂತ ಹೇಳ್ತಾ ಇದೆ ಇರಾನ್. ಜೆಫ್ರಿ ಇ ಯಾರ್ಕ್, ಅಮೆರಿಕನ್ ನೇವಿಯ ಮತ್ತೊಬ್ಬ ಕಮಾಂಡರ್. ಯಾರಿವರು? ಯುದ್ಧ ಶುರುವಾಗಿದ್ದು ಫೆಬ್ರವರಿ 28ನೇ ತಾರೀಕು. ಆವತ್ತು ಅಯಾತುಲ್ಲಾ ಅಲಿ ಖಮೇನಿ ಮತ್ತು ಇತರ 48 ಜನರನ್ನು ಹೊಡೆದು ಹಾಕಲಾಯಿತು. ಅದೇ ದಿನ ಟೆಹರಾನ್ನ ಮಿನಾಬ್ ಶಾಲೆಯ ಮೇಲೆ ಅಟ್ಯಾಕ್ ಮಾಡಲಾಯಿತು. ಟಾಮಹಾಕ್ ಕ್ಷಿಪಣಿಗಳನ್ನು ಬಳಸಿ ಅಟ್ಯಾಕ್ ಮಾಡಿದ್ರು ಮಿನಾಬ್ ಶಾಲೆಯ ಮೇಲೆ. ಮಕ್ಕಳು, ಟೀಚರ್ಸು ಸೇರಿ 175 ಜನ ಸತ್ತೋದ್ರದರಲ್ಲಿ. ಅವರ ಸಾಮೂಹಿಕ ಅಂತ್ಯ ಸಂಸ್ಕಾರದ ದೃಶ್ಯಗಳು ಬಂದವು, ನೆನಪಿರ್ಬೇಕು ನಿಮಗೆ. ಆ ಅಟ್ಯಾಕಿಗೆ ಕಾರಣಕರ್ತರಾದಂಥ ಇಬ್ಬರು ಇವರೇ ನೋಡಿ, ಮರಿಬೇಡಿ ಇವರನ್ನು ಅಂತ ಇರಾನ್ ಫೋಟೋ ರಿಲೀಸ್ ಮಾಡಿದೆ. ಲೀ ಆರ್ ಟೇಟ್ ಅಂತ, ಇನ್ನೊಬ್ಬರು ಜೆಫ್ರಿ ಇ ಯಾರ್ಕ್ ಅಂತ. ಇಬ್ಬರ ಫೋಟೋಗಳನ್ನು ಇರಾನ್ ರಿಲೀಸ್ ಮಾಡಿದೆ. 3 ಸಲ ಟೊಮಹಾಕ್ ಕ್ಷಿಪಣಿಗಳನ್ನು ಅಮೇರಿಕದ ಮಿಲಿಟರಿ ಉಡಾಯಿಸಿತ್ತು. 175 ಮಕ್ಕಳು ಮತ್ತು ಟೀಚರ್ಸ್ ಸತ್ತೋಗಿದ್ರು ಅದರಲ್ಲಿ. ಪ್ರಪಂಚದಾದ್ಯಂತ ತುಂಬ ಟೀಕೆಗೊಳಗಾದಂಥ ದಾಳಿ ಅದು. ಹಿಂಗೆ ಯಾಕಾಯಿತು? ಐ ಥಿಂಕ್ ಡೊನಾಲ್ಡ್ ಟ್ರಂಪ್ ಹೇಳಿದ್ರು, ನಾವು ಹೊಡೆದಿದ್ದಲ್ಲ, ಅವರವರೇ ಹೊಡ್ಕೊಂಡಿದ್ದಾರೆ ಅದನ್ನು ಅಂತ. ಬಟ್ ಅದನ್ನೆಲ್ಲ ಸುಳ್ಳು ಅಂತ. ಟೊಮಹಾಕ್ ಕ್ಷಿಪಣಿಗಳಿರೋದು ಅಮೇರಿಕದ ಹತ್ರ ಮಾತ್ರ. ಇರಾನಿಯನ್ ಅಥಾರಿಟೀಸು ಅಲ್ಲಿ ಬಿದ್ದ ಕ್ಷಿಪಣಿಯ ತುಂಡುಗಳನ್ನು ತೆಗೆದು ಜಗತ್ತಿಗೆ ತೋರಿಸ್ತು, ನೋಡಿ ಇಲ್ಲಿ ಟೊಮಹಾಕಿಂದ ಆಗಿರೋ ಅಟ್ಯಾಕ್ ಇದು ಅಂತ. ಹಳೆಯ ಇಂಟೆಲಿಜೆನ್ಸ್ ರಿಪೋರ್ಟನ್ನು ಇಟ್ಕೊಂಡು ದಾಳಿ ಮಾಡಿದ್ದಕ್ಕೆ ಹಿಂಗಾಗಿದೆ ಅಂತ ಮಾಹಿತಿಗಳು ಬಂದದ್ದು. ಆಮೇಲೇನೋ ಒಂದು ಇಂಡಿಪೆಂಡೆಂಟ್ ಅನಾಲಿಸಿಸ್ ಬಂತು, ಸ್ಕೂಲ್ಗೆ ಯಾಕೆ ಹೊಡೆದ್ರು ಅಂತ. ವಾಟ್ ಎವರ್ ಇಟ್ ಈಸ್. ಇನ್ನೊಂದು ಕಡೆ ಡೊನಾಲ್ಡ್ ಟ್ರಂಪ್ಗೆ ಯುದ್ಧದ ಬಿಸಿ ತಮ್ಮ ದೇಶದಲ್ಲೇ ತಟ್ಟೋದಕ್ಕೆ ಶುರುವಾಗಿದೆ. ಟ್ರಂಪ್ ವಿರುದ್ಧ ಬೀದಿಗಿಳಿದ ಜನ ನೋ ಕಿಂಗ್ಸ್ ಅಂತ ಪ್ರೊಟೆಸ್ಟ್. ಅಂದರೆ ಎಲೆಕ್ಟೆಡ್ ಪ್ರೆಸಿಡೆಂಟ್ ಆದರೂ ಕೂಡ ರಾಜನಂಗೆ ವರ್ತನೆ ಮಾಡ್ತಾ ಇದ್ದಾರೆ ಅನ್ನೋ ಅರ್ಥ ಇರಬೇಕಿದೆ. ವೆರಿ ವೆಲ್ ಕೋಆರ್ಡಿನೇಟೆಡ್ ರ್ಯಾಲಿಗಳು ನಡೆದವು ಇವತ್ತು. ಅಮೆರಿಕದ ಅಷ್ಟೂ ರಾಜ್ಯಗಳಲ್ಲಿ ಸುಮಾರು 3100 ರ್ಯಾಲಿಗಳು. ನೋ ಕಿಂಗ್ಸ್ ಪ್ರೊಟೆಸ್ಟ್. ಇದು ಇರಾನ್ ಮೇಲಿನ ದಾಳಿಯನ್ನು ವಿರೋಧಿಸಿಯೇ ಪ್ರೊಟೆಸ್ಟ್ ಇದು. ಅಮೆರಿಕದ 50 ರಾಜ್ಯಗಳ 3100 ಕಡೆಗಳಲ್ಲಿ ರ್ಯಾಲಿಗಳು ನಡೆದವು. 85 ಲಕ್ಷ ಜನ ಭಾಗಿಯಾಗಿದ್ದಾರೆ ಅಂತ ಲೆಕ್ಕ. 85 ಲಕ್ಷ ಜನ. ಅಮೆರಿಕದ ಹೊರಗಡೆ 12 ರಾಷ್ಟ್ರಗಳಲ್ಲಿ ಈ ಪ್ರತಿಭಟನೆಗಳು ನಡೆದಿದ್ದಾವೆ. ಲಂಡನ್, ರೋಮ್, ಪ್ಯಾರಿಸ್ನಂಥ ನಗರಗಳಲ್ಲೂ 12 ಕಡೆ. ಇರಾನ್ ಮೇಲೆ ಅಮೆರಿಕದ ದಾಳಿಯನ್ನು ಖಂಡಿಸಿ ನಡೀತಾ ಇರುವ ಪ್ರತಿಭಟನೆ. ಅಮೆರಿಕ, ಯುರೋಪಿನ ತುಂಬ ಈ ಪ್ರತಿಭಟನೆಗಳು ನಡೆದವು. ದೊಡ್ಡ ದೊಡ್ಡ ರ್ಯಾಲಿಗಳಾದವು. ಅಮೆರಿಕದ ಖ್ಯಾತ ಸಿಂಗರ್ ಅಂತೆ ಬ್ರೂಸ್ ಸ್ಪ್ರಿಂಗ್ಸ್ಟೀನ್, ನೋಡಿ ಇಲ್ಲಿ, ಟ್ರಂಪ್ ಮಸ್ಟ್ ಗೋ ನೌ. ಅಮೆರಿಕದ ಖ್ಯಾತ ಗಾಯಕ ಬ್ರೂಸ್ ಸ್ಟಿಂಗ್ಸ್ಟೀನ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಮ್ಯಾಡ್ರಿಡ್, ಲಂಡನ್, ರೋಮ್, ಪ್ಯಾರಿಸ್ಗಳಲ್ಲಿ ಪ್ರತಿಭಟನೆಗಳು ನಡೆದವು. ಜೂನ್ನಲ್ಲಿ ಟ್ರಂಪ್ ಬರ್ಡೇ ಅಂತೆ, 79ನೇ ಹುಟ್ಟುಹಬ್ಬ. ಇದರ ಜೊತೆಗೆ ಟ್ರಂಪ್ ಬೆಂಬಲಿಗರ ಪ್ರತಿಭಟನೆಗಳು ನಡೆದಿದ್ದಾವೆ. ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಂತ. ಈ ಮಧ್ಯೆ ಅಮೆರಿಕದ ಅರ್ಥಶಾಸ್ತ್ರಜ್ಞರೊಬ್ಬರ ಹೇಳಿಕೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಪ್ಪಿತಪ್ಪಿಯೂ ಈ ಯುದ್ಧದಲ್ಲಿ ಭಾಗಿಯಾಗಬೇಡಿ ಅಂತ. ಅಪ್ಪಿತಪ್ಪಿಯೂ ರಣರಂಗಕ್ಕೆ ಇಳಿಬೇಡಿ. ಅಮೆರಿಕದ ಅರ್ಥಶಾಸ್ತ್ರಜ್ಞ ಜೆಫ್ರಿ ಸ್ಯಾಚ್ಸ್, UAE ಯುದ್ಧಕ್ಕಿಳಿದ್ರೆ ದುಬೈ ಸರ್ವನಾಶ ಆಗಬಹುದು. ಇಡೀ ಅಬುದಾಬಿ, ದುಬೈ ಅಪಾಯಕ್ಕೆ ಸಿಲುಕತ್ತೆ. ಯುದ್ಧ ಅಂತ ಆದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಮರು ನಿರ್ಮಾಣ ಬಹಳ ಕಷ್ಟ ಆಗುತ್ತೆ ಅಂತ. ಇವ್ರ ಲಾಜಿಕ್ ಏನು? ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ? ಇವೆಲ್ಲ ರೆಸಾರ್ಟ್ ಪ್ರದೇಶಗಳು, ಪ್ರವಾಸಿ ತಾಣಗಳು.
ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಹೊಂದಿರುವಂಥ ಊರುಗಳಲ್ಲ ಇವು. ಶ್ರೀಮಂತರು ಪಾರ್ಟಿ ಮಾಡೋದಕ್ಕೆ ತಮ್ಮ ದುಡ್ಡು ಖರ್ಚು ಮಾಡೋದಕ್ಕೆ ಇಲ್ಲಿಗೆ ಬರ್ತಾರೆ. ಯುದ್ಧದ ವಲಯ ಪ್ರವೇಶಿಸುವುದು ದುಬೈನ ಉದ್ದೇಶವನ್ನೇ ಸೋಲಿಸಿದಂತೆ. ದುಬೈ ಒಂದು ರಣರಂಗ ಅನ್ನೋ ಕಾರಣಕ್ಕಲ್ಲ ಜನ ಬರೋದು, ಶಾಂತವಾಗಿರುವ ಪ್ರದೇಶ ಅಂತ, ಆರಾಮಾಗಿರ್ಬೋದು ಅನ್ನೋ ಕಾರಣಕ್ಕೆ ಬರ್ತಾರೆ. ದುಬೈ ಕಟ್ಟಿ ನಿಲ್ಲಿಸಿದ ಉದ್ದೇಶನೇ ಹಾಳಾಗ್ಬಿಡುತ್ತೆ ಅಂತ. ಎಮಿರೇಟ್ಸ್ ತನ್ನನ್ನು ತಾನು ಅಸಂಬದ್ಧ ಗೊಂದಲಕ್ಕೆ ಸಿಲುಕಿಸಿಕೊಂಡಿದೆ. ಅಬ್ರಹಾಂ ಒಪ್ಪಂದಗಳ ಮೂಲಕ ಗಲ್ಫ್ ರಾಷ್ಟ್ರಗಳು ಅಮೆರಿಕ ಇಸ್ರೇಲ್ನೊಂದಿಗೆ ಪಾಲುದಾರಿಕೆಯು ಇಂಥ ರಾಜಕೀಯ ವ್ಯವಸ್ಥೆಯಲ್ಲಿ ಅತ್ಯಂತ ಕಷ್ಟಕರವಾಗಿದೆ. ಅಂಥ ನಿರ್ಧಾರ ಎಮಿರೇಟ್ಸ್ಗೆ ವಿಪತ್ತಿನ ಆಹ್ವಾನವಾಗಿದೆ. ಎಲ್ಲಕ್ಕಿಂತ ಮುಖ್ಯ ವಿಷಯ ಏನು ಅಂದರೆ, ಗಲ್ಫ್ ಸರ್ಕಾರ ಅಮೆರಿಕದ ರಕ್ಷಣೆಯ ಮೇಲೆಯೇ ಅವಲಂಬಿತ ಆಗಿದೆ ಅಂತ. ಜೆಫ್ರಿ ಸ್ಯಾಟ್ಸ್ ಅವರ ಸ್ಟೇಟ್ಮೆಂಟ್ನಲ್ಲಿ ಅಬ್ರಹಾಂ ಅಕಾರ್ಡ್ಸ್ ಅನ್ನೋದೊಂದು ಶಬ್ದ ಬರುತ್ತೆ ನೋಡಿ, ಬಹಳ ಇಂಟ್ರೆಸ್ಟಿಂಗ್ ಆದದ್ದು. ಅದರ ಬಗ್ಗೆ ಇವತ್ತು ಮಾತಾಡೋಕ್ಕೆ ಟೈಮ್ ಇಲ್ಲ, ಯಾಕಂದರೆ ಇನ್ನೊಂದು ಸುದ್ದಿ ಹೇಳಲೇಬೇಕಾಗಿದೆ. ಇಂಟ್ರಡಕ್ಷನ್ನಲ್ಲಿ ಮಾತಾಡಿದ್ವಿ ನಾವು. ಅಬ್ರಹಾಂ ಅಕಾರ್ಡ್ಸ್ ಬಗ್ಗೆ ಇನ್ಯಾವತ್ತಾರು ಹೇಳೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.